ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಅರ್ಪಿಸುವ ಸಾರ್ವಜನಿಕ ಹಿತಾಸಕ್ತಿಗಾಗಿ ಮಾಡಿರ್ತಕ್ಕಂಥ ಈ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಆಧಾರ್ ಬಯೋಮೆಟ್ರಿಕ್ ಲಾಕ್ ಮತ್ತೆ ಅನ್ಲಾಕ್ ಮಾಡೋದ್ರ ಬಗ್ಗೆ ತಿಳ್ಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ನೀವು ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಅನ್ನ ಓಪನ್ ಮಾಡಿಕೊಂಡು ಇಲ್ಲಿ ಮೈ ಆಧಾರ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಮೈ ಆಧಾರ್ಗೆ ಸಂಬಂಧಪಟ್ಟಂತಹ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸರಿಯಾದ URL ಅನ್ನ ನೋಡಿಕೊಂಡು ವೆಬ್ಸೈಟ್ ಅನ್ನ ಓಪನ್ ಮಾಡಿ. ನಿಮಗೆ ಗೊಂದಲ ಆದ್ರೆ ಆ ವೆಬ್ಸೈಟ್ ನ URL ಅನ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀವಿ. ಅದೇ ವೆಬ್ಸೈಟ್ಗೆ ಹೋಗಿ ನೀವು ಕ್ಲಿಕ್ ಮಾಡಿಕೊಳ್ಳಬೇಕು. ಸೊ ಅದನ್ನ ಕ್ಲಿಕ್ ಮಾಡಿಕೊಂಡ್ರೆ ವೆಲ್ಕಮ್ ಟು ಮೈ ಆಧಾರ್ ಅಂತ ಇರುತ್ತೆ. ಇಲ್ಲಿ ಲಾಗಿನ್ ಅಂತ ಒಂದು ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿಕೊಂಡು ನಿಮ್ಮ ಆಧಾರ್ ಸಂಖ್ಯೆಯನ್ನು ನೀವು ಇಲ್ಲಿ ನಮೂದು ಮಾಡಿಕೊಳ್ಳಬೇಕು. ನಂತರ ಕೆಳಗೆ ಕಾಣುವಂತಹ ಕ್ಯಾಪ್ಚಾವನ್ನು ಸರಿಯಾಗಿ ನಮೂದು ಮಾಡಿದ ನಂತರ ಸೆಂಡ್ OTP ಅಂತ ಕ್ಲಿಕ್ ಮಾಡಿಕೊಳ್ಳಬೇಕು. OTP ಅನ್ನು ಹಾಕಿಕೊಂಡು ನಾವು ಲಾಗಿನ್ ಮಾಡಿಕೊಂಡ ನಂತರ ನಿಮಗೆ ನಿಮ್ಮ ಆಧಾರ್ನ ಅಕೌಂಟ್ ಡೀಟೇಲ್ಸ್ ಇರತಕ್ಕಂತಹ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತದೆ. ಈ ಡ್ಯಾಶ್ ಬೋರ್ಡ್ನಲ್ಲಿ ಇಲ್ಲಿದೆ ನೋಡಿ, ಕೆಳಗಡೆ ಲಾಕ್ ಅನ್ಲಾಕ್ ಬಯೋಮೆಟ್ರಿಕ್ ಅಂತ ಇರ್ತದೆ. ಅದನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಒಂದು ಆಪ್ಷನ್ ಓಪನ್ ಆಗ್ತದೆ. ಇಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ನೀವು ಸರಿಯಾಗಿ ಓದ್ಕೋಬೇಕು. ಅನ್ಲಾಕ್ ಆದರೆ ಏನೇನು ಫೆಸಿಲಿಟೀಸ್ ಇರ್ತವೆ, ಲಾಕ್ ಆದರೆ ಏನೇನು ಫೆಸಿಲಿಟೀಸ್ ಇರ್ತವೆ ಅನ್ನೋದು ಆಪ್ಷನ್ ಇರುತ್ತೆ. ನಂತರ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿಕೊಂಡಾಗ ಈ ಥರ ಡ್ಯಾಶ್ ಬೋರ್ಡ್ ಬರುತ್ತೆ. ಅಲ್ಲಿರ್ತಕ್ಕಂತಹ ಚೆಕ್ ಬಾಕ್ಸನ್ನು ಓದ್ಕೊಂಡು ನೀವು ಆ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿಕೊಳ್ಳಬೇಕು. ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ನ ಬಯೋಮೆಟ್ರಿಕ್ ಲಾಕ್ ಆಗುತ್ತದೆ. ಈ ಸಂದರ್ಭದಲ್ಲಿ ನಿಮ್ಮ ಆಧಾರ್ ಬಯೋಮೆಟ್ರಿಕ್ ಎಲ್ಲೂ ವರ್ಕ್ ಆಗೋದಿಲ್ಲ. ಈಗ ಒಂದು ವೇಳೆ ನೀವು ಆಧಾರ್ ಬಯೋಮೆಟ್ರಿಕ್ ವರ್ಕ್ ಮಾಡಬೇಕು ಅಂತ ಆದ್ರೆ ಅದನ್ನ ನೀವು ಅನ್ಲಾಕ್ ಮಾಡಿಕೊಳ್ಳಬೇಕು. ಅನ್ಲಾಕ್ ಹೇಗ್ ಮಾಡ್ಕೊಳ್ಳೋದು ಅನ್ನೋದನ್ನ ಈಗ ನೋಡೋಣ. ನೀವು ಮತ್ತೊಮ್ಮೆ ಮೈ ಆಧಾರ್ಗೆ ಲಾಗಿನ್ ಮಾಡಿಕೊಳ್ಳಬೇಕು. ನಿಮ್ಮ ಆಧಾರ್ನ ಅಕೌಂಟ್ ಡೀಟೇಲ್ಸ್ ಇರತಕ್ಕಂತಹ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತದೆ. ಈ ಡ್ಯಾಶ್ ಬೋರ್ಡ್ ನಲ್ಲಿ ಲಾಕ್ ಅನ್ಲಾಕ್ ಬಯೋಮೆಟ್ರಿಕ್ ಅಂತ ಇರ್ತದೆ. ಅದನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಒಂದು ಆಪ್ಷನ್ ಓಪನ್ ಆಗ್ತದೆ. ಅದಾದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಅನ್ಲಾಕಿಗೆ ಎರಡು ಆಪ್ಷನ್ ಇರ್ತದೆ. ಒಂದು ಟೆಂಪರರಿ ಅನ್ಲಾಕ್ ಅಂತ ಇರ್ತದೆ, ಪರ್ಮನೆಂಟ್ಲಿ ಅನ್ಲಾಕ್ ಅಂತ ಇರ್ತದೆ. ಟೆಂಪರರಿ ಅನ್ಲಾಕ್ ಅಂದರೆ ಕೇವಲ 10 ನಿಮಿಷ ಮಾತ್ರ ಅದು ಅನ್ಲಾಕ್ ಆಗಿರುತ್ತೆ. ಅದಾದ್ಮೇಲೆ ಆಟೋಮೆಟಿಕ್ ಆಗಿ ಅದು ಲಾಕ್ ಆಗುತ್ತೆ. ಪರ್ಮನೆಂಟ್ ಅನ್ಲಾಕ್ ಅಂತಂದ್ರೆ ನೀವು ಮತ್ತೊಮ್ಮೆ ಅದನ್ನ ಲಾಕ್ ಮಾಡುವವರೆಗೂ ಅದು ಅನ್ಲಾಕ್ ಆಗೇ ಇರ್ತದೆ. ನಮ್ಮ ಸಲಹೆ ಏನಂದ್ರೆ ದಯವಿಟ್ಟು ಟೆಂಪರರಿ ಅನ್ಲಾಕ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಚೆಕ್ ಬಾಕ್ಸ್ ಅನ್ನ ನೀವು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಬಯೋಮೆಟ್ರಿಕ್ ಮುಂದಿನ 10 ನಿಮಿಷದವರೆಗೆ ಮಾತ್ರ ಅನ್ಲಾಕ್ ಆಗಿರುತ್ತದೆ. ಈ ವಿಡಿಯೋ ಮೂಲಕ ನಾವು ನಿಮಗೆ ನೀಡಿರತಕ್ಕಂತಹ ಮಾಹಿತಿ ಅನುಕೂಲ ಆಯಿತು ಅಂತ ನಾವು ಭಾವಿಸ್ತೀವಿ. ಇನ್ನಷ್ಟು ಮಹತ್ವಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಇಲಾಖೆಯ ಯೂಟ್ಯೂಬ್ ಪೇಜ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಮತ್ತೆ ಶೇರ್ ಮಾಡಿ. ಮತ್ತೊಂದು ಮಹತ್ವದ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ದಿನ.